ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ತುಂಬ ದಿವಸದಿಂದ ನಿಮ್ಮನ್ನು ಭೇಟಿ ಆಗ್ತಾಯಿದ್ದೇನೆ. ಇವತ್ತೊಂದು ನೈವೇದ್ಯಕ್ಕೆ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಈಗ ಹಬ್ಬ ಬರ್ತಾಯಿದೆ, ನವರಾತ್ರಿ. ನೀವು ದೇವಿಗೆ ಪ್ರಸಾದ ಅಂತ ಮಾಡ್ಬೋದು, ಮಕ್ಕಳಿಗೂ ಕೊಡ್ಬೋದು. ಇದನ್ನು ತುಂಬ ಹೆಲ್ದಿ ಫುಡ್ ಇದೆ. ನಾನು ತೋರಿಸ್ತೇನೆ ನೋಡಿರಿ ನಿಮಗೆ. ಇದರಲ್ಲಿ ಗ್ಯಾಸ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಏನು ಮಾಡಿರಿ, ಒಂದು ಸ್ವಲ್ಪ ಇದ್ರೊಳಗೆ ನೋಡಿರಿ ಬಾದಾಮು, ಆಮೇಲೆ ಕಾಜು ಅಂದರೆ ಗೋಡಂಬಿ ಮತ್ತು ತುಪ್ಪ ಹಾಕಿದ್ದೀನಿ. ಅಂದರೆ ರೆಡಿ ಪೊಸಿಷನ್ನಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಲಾಂಗ್ ಆಗುತ್ತಲ್ಲ ಒಮ್ಮೊಮ್ಮೆ ವಿಡಿಯೋ ಅಂತ. ಸ್ವಲ್ಪ ಪಾತ್ರೆ ಕಾಯಬೇಕು, ಸ್ವಲ್ಪ ಬ್ರೌನಿಷ್ ಆಗಿ ಹುರ್ಕೊಡ್ರಿ. ಆಯ್ತು ನೋಡ್ರಿ, ಈಗ ಬ್ರೌನಿಷ್ ಆಗ್ತದೆ. ಇದು ಟೇಸ್ಟ್ ಚಂದ ಬರ್ತದೆ ಇದರಲ್ಲಿ. ಯಾವಾಗಲೂ ಡ್ರೈ ಫ್ರೂಟ್ಸು ಹಾಕಿನ ಸ್ವೀಟ್ ಮಾಡಬೇಕು, ಅಂದ್ರೆ ಏನಾಗ್ತದೆ, ಟೇಸ್ಟ್ ಚಲೋ ಬರ್ತದೆ. ಇನ್ನೊಂದು ಏನಂದ್ರೆ ಹೆಲ್ದಿ ಇರ್ತದಲ್ಲ, ಹುಡುಗರಿಗೂ ಹೆಲ್ದಿ ಇರ್ತದೆ. ಆಮೇಲೆ ಇದ್ರೊಳಗೆ ಹಾಕಿದ್ರಷ್ಟೇ ತಿನ್ನಲಿಕ್ಕೆ ಆಗ್ತದೆ. ನಾವು ಇಲ್ಲಾಂದ್ರೆ ಏನಾಗ್ಬಿಡ್ತದೆ, ಮರ್ತು ಬಿಡ್ತೇವೆ. ಹಂಗೆ ಬಟ್ಲದ ಹಾಕ್ಕೊಡ್ಲಿಕ್ಕೂ ಟೈಮ್ ಇರೋಂಗಿಲ್ಲ ಕೆಲವ್ರಿಗೆ, ಜಾಬ್ ಹೋಲ್ಡರ್ಸಿಗೆ. ಅದಕ್ಕೆ ಎದ್ರೊಳಗರೆ ಅಡುಗೆ ಒಳಗೆಲ್ಲ ಮಿಕ್ಸ್ ಮಾಡಿ ಹಾಕಿಬಿಡ್ಬೇಕು. ಈಗ ಇದನ್ನು ಬೇರೆದ್ರ ತಗೋತೀನಿ. ಈಗ ಇದನ್ನು ನೋಡಿರಿ, ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು. ಇದು ಏನದ, ಮೂಗ್ ದಾಲ್ ಅಂತಾರೆ ಇವಕ್ಕೆ, ಕನ್ನಡ ಒಳಗೆ ಏನಂತಾರ, ಹೆಸರು ಬೇಳೆ. ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಅರ್ಧಂಬರ್ಧ ಬೇಯಿಸಿಟ್ಟಿದ್ದೆ ನಾನು, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತಂತ. ಇನ್ನೊಂದು ಸ್ವಲ್ಪ ಬೇಯಿಸೋದು ಉಳ್ದದ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. ಸ್ವಲ್ಪ ಹಾಕಿ ಮುಚ್ಚಿಡ್ಬೇಕು. ಚಲೋತ್ನೇ ಬೇಯ್ತಂದ್ರೆ ಮೆತ್ತಗೆ ಬೇಯ್ಬೇಕು ರೀ ಅದು. ಒಂದು 2 ಮಿನಿಟ್ನಾಗ ಬೇಯ್ತದ. ಈಗ ನವರಾತ್ರಿ ಶುರು ಆಗ್ತದಲ್ಲ, ಅದಕ್ಕಂತ ಹೇಳಿ ದಿನ ಒಂದೊಂದು ದೇವಿಗೆ ನೈವೇದ್ಯ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನ ರೆಡಿ ಮಾಡಿಟ್ಕೋಬೇಕು. ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿದ್ರೆ ಏನಾಗ್ತದೆ, ಸಕ್ಕರೆ ಹಾಕಬಾರ್ದು. ಬೆಲ್ಲ ಹಾಕಿದರೆ ಹೆಲ್ದಿ ಆಗ್ತದೆ ಅದು ಫುಡ್. ಆಮೇಲೆ ಬೆಲ್ಲದೊಳಗೂ 1-2 ವೆರೈಟಿ ಅವ, ನಿಮಗೆ ತೋರಿಸ್ತೀನಿ ಅಂತ ಬೆಲ್ಲ ಯೂಸ್ ಮಾಡಬೇಕಂತ. ಅದು ಬೇಯಲಿ. ಒಂದು ವೈಟ್ ಕಲರದ್ದು ಬೆಲ್ಲ ಇರ್ತದೆ, ಒಂದು ಬ್ಲ್ಯಾಕ್ ಕಲರದ್ದು ಇರ್ತದೆ. ನೀವು ಅದು ವಿದೌಟ್ ಕೆಮಿಕಲ್ ಅಂತ ಹೇಳಬೇಕು ಶಾಪ್ನೊಳಗೆ. ವಿದೌಟ್ ಕೆಮಿಕಲ್ ಬೆಲ್ಲ ಕೊಡ್ರಿ ಅಂದರೆ ಕೊಡ್ತಾರೆ. ಈಗ ನಮ್ಮ ಮನೆಯೊಳಗದ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿರಿ, ಇದು ವಿದೌಟ್ ಕೆಮಿಕಲ್ ಇಲ್ಲ ಇದ್ರೊಳಗೆ, ವಿದೌಟ್ ಕೆಮಿಕಲ್. ಹೌದಾ, ಇದು ಭಾಳ ಹೆಲ್ದಿ ಇರ್ತದೆ ರೀ. ಆಮೇಲೆ ಅಡುಗೆ ಅಂತೂ ಇಷ್ಟು ಟೇಸ್ಟ್ ಆಗ್ತದಲ್ಲ, ಭಾಳ ಚಂದ ಟೇಸ್ಟ್ ಬರ್ತದೆ. ಬ್ಲ್ಯಾಕ್ ಇದ್ರೂ ಅಯ್ಯೋ ಹೆಂಗದಪ್ಪ ಬ್ಲ್ಯಾಕ್ ಹಿಂಗೆ ಅನ್ಬಾರ್ದು. ಇದ್ರೊಳಗೆ ಇರೋದೆಲ್ಲ ಸತ್ವ ಇರ್ತದೆ ಇದ್ರೊಳಗೆ, ಅದ್ರೊಳಗೆ ಏನೂ ಇರೋದಿಲ್ಲ. ವೈಟ್ ಕಲರದ್ದು ಇರ್ತದಲ್ಲ, ಅದ್ರೊಳಗೆ ಏನೂ ಇರೋದಿಲ್ಲ. ವೈಟ್ ಅಥವಾ ಯೆಲ್ಲೋ ಟೈಪ್ ಇರ್ತದೆ ನೋಡಿರಿ.
ಅದ್ರೊಳಗೆ ಏನಿರ್ತದೆ, ಸಕ್ಕರೆ ಜಾಸ್ತಿ ಇರ್ತದೆ, ಬೆಲ್ಲ ಕಡಿಮೆ ಇರ್ತದೆ ಅದ್ರೊಳಗೆ. ಮಿಕ್ಸ್ ಮಾಡ್ತಾರೆ, ಆಮೇಲೆ ಕೆಮಿಕಲ್ಲು ಹಾಕ್ತಾರೆ ಅವರು. ಸ್ವಲ್ಪ ಬೇಯಬೇಕು ನೋಡಿರಿ, ನೀವು ಸ್ವಲ್ಪ ಬೇಯಬೇಕು. ಫುಲ್ ಮುಚ್ಚಿಟ್ಬಿಟ್ರೆ ಏನಾಗ್ತದೆ, ನೀರೆಲ್ಲ ಹೊರಗೆ ಬರೋತದೆ. ಫುಲ್ ಮುಚ್ಚಬಾರ್ದು. ನಾನು ಸ್ವಲ್ಪ ಮಾಡೇನಿ ಈಗ ನಿಮಗೆ ತೋರಿಸ್ಲಿಕ್ಕಂತ, ಒಂದು ಬಟ್ಲದಷ್ಟು ಮಾಡೇನಿ. ನಿಮಗೆ ಎಷ್ಟು ಬೇಕಷ್ಟು, ನೀವು ಮನೆಯೊಳಗೆ ಜಾಸ್ತಿ ಮಂದಿ ಇದ್ರೆ ಜಾಸ್ತಿ ಮಾಡಬೇಕು. ಅಥವಾ ಕೆಲವ್ರು ಮಂದಿ ಏನು ಮಾಡ್ತಾರೆ, ಕೆಲವು ಮಂದಿ ಸ್ವೀಟ್ ಕಡಿಮೆ ತಿಂತಿರ್ತಾರೆ, ಶುಗರ್ ಇರ್ತದೆ, ಅವ್ರು ಸ್ವಲ್ಪ ಮಾಡ್ಕೋಬೋದು. ಅಥವಾ ಮೆಂಬರ್ ಜಾಸ್ತಿ ಇದ್ರಪ್ಪ ಅಂದ್ರೆ ಜಾಸ್ತಿ ಮಾಡಿಡ್ರಿ, ಒಂದು 10 ಮಂದಿದು 5 ಮಂದಿದು ಹಿಂಗೆ ಮಾಡ್ಬೋದು. ಅದನ್ನ ಯಾವಾಗಲೂ ತಿನ್ಕೋತಿರ್ಬೇಕು, ಅಂದ್ರೆ ಏನಾಗ್ತದೆ, ಪಿತ್ತದ ತ್ರಾಸು ಕಡಿಮೆ ಆಗ್ತದೆ ಇದರಲ್ಲಿ. ಇದು ಸ್ವೀಟ್ ಏನು ಮಾಡ್ಲಿಕ್ಕತ್ತೇನಲ್ಲ, ಇದು ಪಿತ್ತಕ್ಕೂ ಆಯ್ತು, ಆಮೇಲೆ ನೆಕ್ಸ್ಟು ದೇವ್ರ ನೈವೇದ್ಯಕ್ಕೂ ಆಯ್ತು. ಭಾಳ ಒಳ್ಳೇದಿದು. ಮಕ್ಕಳಿಗೆ ನಡು ಯಾವಾಗಾದ್ರೂ ಮಾಡಿಕೊಡ್ಬೇಕು, ಸ್ಕೂಲ್ಗೆ ಹೋಗೋ ಮುಂದೆ ಅಥವಾ ಹಿಂಗೆ. ನೋಡಿರಿ ಆಗ್ಲಿಕತ್ತದ. ಆಯ್ತು ನೋಡಿರಿ, ಸಾಫ್ಟ್ ಆಗಿದೆ ಏಕ್ದಮ್ ಇದು. ಅದ್ರಾಗ ಒಂದು ಸ್ವಲ್ಪ ನಾವು ಹಿಂಗೆ ಸ್ಮ್ಯಾಶ್ ಮಾಡಬೇಕದು, ಟೇಸ್ಟ್ ಚಲೋ ಬರ್ತದಂತ. ಹೌದಾ? ಬೆಲ್ಲ ಹಾಕಿದ್ಮೇಲೆ ಮಾಡೋಕ್ಕಿಂತ ಮೊದಲು ಹಾಕಿ ಇದನ್ನು ಮಾಡಿಬಿಡ್ಬೇಕು, ಸ್ಮ್ಯಾಶ್ ಮಾಡಬೇಕು. ಅಂದರೆ ಏನಾಗ್ತದೆ, ಚಲೋ ಸ್ಮ್ಯಾಶ್ ಆಗ್ತದೆ ಅದು. ಇಲ್ಲಾಂದ್ರೆ ಅದ್ರೊಳಗೆ ನಡು ಕಾಳು ಒಮ್ಮೊಮ್ಮೆ ಏನಾಗ್ತಾವೆ, ಅವು ಹೆಸರು ಕಾಳು ಏನಿರ್ತಾವಲ್ಲ ಸರಿ ಇರೋದಿಲ್ಲ. ಮಾರ್ಕೆಟ್ನೇನು ಬೇಳೆನೂ ಒಮ್ಮೊಮ್ಮೆ ಬೇಯಂಗಿಲ್ಲ ರೀ, ಎಲ್ಲ ಮಿಲಾವಟ್ ಇರ್ತದಲ್ಲ. ಹೀಗಾಗಿ ಮಿಕ್ಸ್ ಮಾಡೇ ಕಳಿಸಿರ್ತಾರೆ ಅವರು, ಸರಿ ಇರೋಂಗಿಲ್ಲ ಅದು. ಹಾಂ, ಈಗ ನೋಡಿರಿ ಬೆಂದದ, ಚಲೋ ಹೊತ್ತನೇ ಬೆಂದದ ನೋಡಿರಿ. ಹೌದು, ಇಲ್ಲಿ ನೋಡಿರಿ ಸಾಫ್ಟ್ ಆಗೈತೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡೋಣಂತ, ಬೆಲ್ಲ ಹಾಕೋಣಂತ ಇದಕ್ಕೆ. ಈಗ ನೋಡಿರಿ ನಾನು ಅಂದಾಜು ಮೇಲೆ ಹಾಕ್ತೇನೆ. ಇದು ಸ್ವೀಟ್ ಭಾಳ ಇರ್ತದೆ ಈ ಬೆಲ್ಲ. ಇಷ್ಟ ಎರಡು ಸ್ಪೂನಷ್ಟು ಹಾಕ್ತೇನೆ ನಾನು. ಸ್ವಲ್ಪ ಬೆಲ್ಲ ಕರಗೋ ತನಕ ಅಷ್ಟೇ ನೀವು ಮತ್ತೆ ಗ್ಯಾಸ್ ಮೇಲೆ ಇಡಬೇಕಾ. ಅಂದರೆ ಇದನ್ನು ಭಾಳ ನೀರು ಮಾಡಬಾರ್ದು, ನೀರೆಲ್ಲ ಹೋಗ್ಬೇಕು ಬೆಳೆಯೊಳಗಿನೂ. ಆಮೇಲೆ ಬೆಲ್ಲ ಹಾಕ್ಬಿಡ್ಬೇಕು, ಆಮೇಲೆ ಬೆಲ್ಲ ತಾನಾಗಿ ಕರಗ್ತದೆ ಅದು. ಅದ್ರ ಸಲುವಾಗಿ ಮತ್ತೆ ನೀರಿಗೇನು ಹಾಕಬೇಡ್ರಿ. ನೀರು ಹಾಕಿಬಿಟ್ರೆ ಅದ್ರದ್ದು ಟೇಸ್ಟ್ ಬೇರೆ ಬರ್ತದೆ ಮತ್ತು. ಆಯ್ತು ನೋಡಿರಿ. ಇದಕ್ಕೊಂದು ಸ್ವಲ್ಪ ಏನು ಮಾಡಬೇಕು, ನೈವೇದ್ಯ ಮಾಡೋ ಮುಂದೆ ನೀವೇನು ಮಾಡಬೇಕು, ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಅಂದರೆ ಏನಾಗ್ತದೆ, ನೈವೇದ್ಯಕ್ಕೆ ಭಾಳ ಶ್ರೇಷ್ಠ ಅಂತ ಏಲಕ್ಕಿ ಪುಡಿ ನಾನು ಹಾಕ್ತೇನೆ. ಈಗ ರೆಡಿ ಮಾಡಿ ಇಟ್ಕೊಂಡೇನೆ ನಾನು. ಈಗ ಇದ್ರ ಹಾಕ್ಬಿಡ್ತೇನೆ ನೋಡಿರಿ. ಅವನು ಬಾದಾಮ್ ಎಲ್ಲ ಮಾಡಿ ಇಟ್ಕೊಂಡಿದ್ದು.
ಗ್ಯಾಸ್ ಆಫ್ ಮಾಡ್ತೇನೆ ನೋಡಿರಿ. ಓಕೆ ಆಯ್ತು ನೋಡಿರಿ. ಕಲರ್ ಎಷ್ಟು ಚಂದ ಬಂದದ ನೋಡಿರಿ ಇದು. ಹೌದಾ ನೋಡಿರಿ, ಕಾಜು ಬಾದಾಮ್ ಎಲ್ಲ ಹಿಂಗೆ ಹಾಕೀನಿ. ಕಲರು ಭಾಳ ಚಂದ ಬಂದದ. ಇದನ್ನು ನಡು ಹಿಂಗೆ ತಿನ್ನಬೇಕು. ಅಂದರೆ ಏನಾಗ್ತದೆ, ಪಿತ್ತ ತ್ರಾಸಿದ್ದವ್ರಿಗೆ ಕಡಿಮೆ ಆಗ್ತದೆ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿರಿ. ಸ್ವಲ್ಪ ಹಾಕಬೇಕು, ಭಾಳ ಹಾಕಬಾರ್ದು. ಯಾಕಂದರೆ ಸ್ವಲ್ಪ ಸಣ್ಣ ಬಟ್ಲದಾಗ ಮಾಡ್ಕೊಂಡೇನಲ್ಲ, ಸ್ವಲ್ಪ ಹಾಕ್ತೀನಿ ನಾನು. ಒಂದು ಚಿಟಿಕೆ ಅಂತಾರಲ್ಲ, ಅಷ್ಟೇ ಹಾಕಿದ್ರೆ ಸಾಕಾಗ್ತದೆ ಏಲಕ್ಕಿ. ಇಷ್ಟ ಆಯ್ತು. ನೀವು ಮಾಡಿರಿ, ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ ಹೆಂಗಾಯಿತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ.